ಲೆಟ್ಸ್ ಗೋ. ಸ್ಟೆಪ್, ಇದು ಆಯಿಲ್, ಪ್ಯೂರ್ ಆಯಿಲ್, ಕೊಕೊನಟ್ ಆಯಿಲ್. ಇದು ಅಜ್ಜಿ ಮಾಡಿಸ್ಕೊಟ್ಟಾರ. ಇದನ್ನು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋಣ. ಫಸ್ಟ್ ಹೋಲ್ ಸ್ಕ್ಯಾಲ್ಪ್. I'm applying to full scalp. So ಸ್ಕ್ಯಾಲ್ಪಿಗೆ ಅಪ್ಲೈ ಟೈಮ್ ಕೊಡೋಣ. ಆಮೇಲೆ ಐ ವಿಲ್ ಗೆಟ್ ಬ್ಯಾಕ್ ಟು ದ ನೆಕ್ಸ್ಟ್. 30 ಮಿನಿಟ್ಸ್ ಆಯಿತು. ಇವಾಗ ನಾನು ಬ್ಯಾಕ್ ಆಗಿದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ ಇಟ್ಸ್ ಶಾಂಪೂನ ಅಪ್ಲೈ ಮಾಡೋಣ ಹೇರ್ಸ್ಗೆ. ಸೊ ನಾವು ಐ ಆಮ್ ಅಪ್ಲೈಯಿಂಗ್ ಮೈ ಶಾಂಪೂ ಟು ಮೈ ಹೇರ್ಸ್. ಅಪ್ಲೈ ಆದಮೇಲೆ ಹೇರ್ ವಾಶ್ ಮಾಡಿದ್ದೀನಿ. ನಾವು ದಿಸ್ ಇಸ್ ದ ಥರ್ಡ್ ಸ್ಟೆಪ್. ನಾನಿದು ಕಂಡೀಷ್ನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಕಂಡೀಷ್ನರ್ ಅಪ್ಲೈ ಮಾಡೋಣ ಬನ್ನಿ. ಸೊ ಯಾ ಸಿ ಕಂಡೀಷ್ನರ್ ಐ ಆಮ್ ಅಪ್ಲೈಯಿಂಗ್ ಟು ಮೈ ಹೇರ್ ಫುಲ್ಲಿ. ಸೊ ನೀವು ನೋಡ್ತಿದ್ದೀರ ನನಗೆ ಹೇರ್ ಸ್ವೆಟ್ ಇದೆ. ನಾನು ಇದನ್ನು ಕೂಡ ಅಪ್ಲೈ ಮಾಡಾಯಿತು ಇವಾಗ ಕಂಡೀಷ್ನರ್ನ. ಸೊ ಐ ವಿಲ್ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ನಾನು ಹೇಗೆ ವಾಶ್ ಮಾಡ್ಕೊಂಡು. ಓಕೆ, ಇವಾಗ ಥರ್ಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ನಾನು ಕಂಡೀಷ್ನರ್ ವಾಶ್ ಮಾಡಿದ್ದೀನಿ. ಸೊ ದಿಸ್ ದ ಫೋರ್ತ್ ಸ್ಟೆಪ್. ನಾವು ಫೋರ್ತ್ ಸ್ಟೆಪ್ಪಲ್ಲಿ ಕುಮ್ ಮಾಡ್ಕೊಳ್ಳೋಣ. ಹೇರ್ಸ್ನ ಚೆನ್ನಾಗಿ ಕುಮ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಿಕಾಸ್ ಇಷ್ಟು ವೆಟ್ಟಿರಬೇಕು ಕೂದಲು. ಸೊ ವೆಟ್ಟಿದಂಗೆ ನೀವು ಕರ್ಲ್ ಮಾಡೋಕ್ಕೆ ಸಾಧ್ಯ. ಸೊ ಮೇಕ್ ಶೋರ್ ಯು ಕುಮ್ ಮಾಡಿದ್ಮೇಲೆ ಇದು ಹಿಂಗೆ ಅಂದರೆ ನಿಮಗೆ ಈ ಥರ ಸ್ಕ್ವೀಸಿ ಸೌಂಡ್ ಕೇಳಿಸ್ಬೇಕು. ಅವಾಗ ಮಾತ್ರ ಅದು ಪರ್ಫೆಕ್ಟ್ ಆಗಿದೆ ಅಂತ. ಸೊ ಲೆಟ್ಸ್ ಕರ್ಲ್ ಮೈ ಹೇರ್. ಲೆಟ್ಸ್ ಟ್ರೈ ಟು ಕರ್ಲ್ ಮೈ ಹೇರ್. ಸೊ ಆ ಥರ ಮಾಡಿದ್ಮೇಲೆ ಈ ಥರ ಇಷ್ಟು ಕರ್ಲ್ ಆಗಿದೆ ನನ್ನ ಹೇರ್ಸ್. ಯು ಕ್ಯಾನ್ ಸಿ ಇಷ್ಟು ಕರ್ಲ್.